ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ, ವಾಸವಿ ಗೋಪಿಕಾ ವೃಂದ, ದಾಸರಳ್ಳಿ ವಿಭಾಗದಿಂದ. ಈಗ ನಾನು ಹಾಡುವಂಥ ಹಾಡು ಒಂದು ಅದ್ಭುತವಾದಂತಹ ಶ್ರೀಹರಿಯಾದ ಚರಣ ಕಮಲಕ್ಕೆ ಸ್ಮರಣೆ ಮಾಡ್ತಾ ವಾದಿರಾಜರು ಈ ಅದ್ಭುತ ಹಾಡನ್ನು 8 ವರ್ಷದ ಹುಡುಗನಿದ್ದಾಗಲೇ ರಚನೆ ಮಾಡಿರುವಂಥದ್ದು. ಕಂದುಕ ಅಂದರೆ ಚೆಂಡು ಅಂತ ಅರ್ಥ. ಅವರು ಚಿಕ್ಕ ಹುಡುಗನಾಗಿದ್ದಾಗ ಚೆಂಡಾಟ ಆಡಬೇಕಾದ್ರೆ ಶ್ರೀಹರಿಯನ್ನು ನೆನಪು ಮಾಡಿಕೊಂಡು ಈ ಹಾಡನ್ನು ರಚಿಸಿದರು ಅಂತ ಹೇಳ್ತಾರೆ. ಈ ಸ್ತುತಿಗೆ ಒಂದು ರಾಗವನ್ನು ಹಾಕಿ ಇಲ್ಲಿ ನಾನು ಹಾಡು ಹೇಳ್ತಾ ಇದ್ದೀನಿ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ ಕಾಲಿಯನಾಗ ಕ್ಷೇಲ ನಿಹಂತ ಸರಸಿಜ ನವದಲ ವಿಕಸಿತ ನಯನ ರಾಮ ಹರೇ ಜಯ ಕೃಷ್ಣ ಹರೇ ಕೃಷ್ಣ ಹರೇ ಜಯ ರಾಮ ಹರೇ ರಾಮ ಹರೇ ಜಯ ಕೃಷ್ಣ ಹರೇ ಕೃಷ್ಣ ಹರೇ ಜಯ ರಾಮ ಹರೇ ಕಾಲಘನಾಲಿ ಕರ್ಬುರಕಾಯ ಶರಶತ ಶಕಲಿತ ರಿಪುಷತ ನಿವ ಸಂತತಮಸ್ಮಾನ್ ಪಾತು ಮುರಾರಿ ಸತತಗ ಸಮಜವ ಖಗಪತಿ ನಿರತ ರಾಮ ಹರೇ ಜಯ ಕೃಷ್ಣ ಹರೇ ಕೃಷ್ಣ ಹರೇ ಜಯ ರಾಮ ಹರೇ ರಾಮ ಹರೇ ಜಯ ಕೃಷ್ಣ ಹರೇ ಕೃಷ್ಣ ಹರೇ ಜಯ ರಾಮ ಹರೇ. ಈ ಸ್ತುತಿಯನ್ನು ಒಂದು ಸರಿ ಫಾಸ್ಟ್ ಬೀಟಾಗಿ ಮತ್ತೊಂದು ಸರಿ ಸ್ಲೋ ಬೀಟಲ್ಲಿ ಹಾಡುವಂಥದ್ದು. ಇಲ್ಲಿ ಏನು ಅರ್ಥ ಅಂದರೆ ಅಂಬರ ಗಂಗಾ ಚುಂಬಿತ ಪಾದ ಅಂದರೆ ಆಕಾಶದಲ್ಲಿ ಗಂಗೆಯು ತಾನು ಭೂಮಿಗೆ ಇಳಿಯೋಕ್ಕೆ ಮುಂಚೆ ಬ್ರಹ್ಮನ ಕಮಂಡಲದಿಂದ ಶ್ರೀಹರಿಯ ಪಾದವನ್ನು ಸ್ಪರ್ಶಿಸಿ ನಂತರ ಶಿವನ ಜಟೆಯಲ್ಲಿ ಇಳಿದು ನಂತರವೇ ಅದು ಭೂಮಿಗೆ ಬಂದಳು ಅಂತ ಇಲ್ಲಿ ಹೇಳ್ತಿದೆ. ಹಾಗಾಗಿ ನಿನ್ನ ಪಾದ ಎಷ್ಟು ಪವಿತ್ರವಾದದ್ದು ಸ್ವಾಮಿ, ಗಂಗೆ ಕೂಡ ನಿನ್ನನ್ನು ತೊಳೆದು ಪವಿತ್ರಳಾಗಿ ಭೂಮಿಗೆ ಇಳಿದ್ಲು ಅಂತ ಹೇಳುತ್ತೆ. ನೆಕ್ಸ್ಟು ಕಾಳಿಯ ನಾಗ ಅಂದರೆ ಯಮುನಾ ನದಿಯಲ್ಲಿ ಕಾಳಿ ನದಿ ಅಂತ ಕೂಡ ಕರೀತಾರೆ. ಅದನ್ನು ಕಾಳಿಯ ಅಂತಲೂ ಕರೀತಾರೆ, ಯಮುನಾ ನದಿ ಅಂತ ಕರೀತಾರೆ. ಅಲ್ಲಿ ಕಾಳಿಯವನ್ನ ಒಬ್ಬ ನಾಗ, ಆ ಕಾಳಿಂಗ ಅಂತ ಕೂಡ ಕರಿತೀವಲ್ಲ, ಆ ಕಾಳಿಂಗನನ್ನು ಹೆಡೆಮುರಿ ಕಟ್ಟಿ ನರ್ತಿಸಿ ಅವನ ಒಂದು ಅಹಂಕಾರವನ್ನು ಇಳಿಸಿದಂತಹ ಪಾದ ಅಂತ ಹೇಳ್ತಿದ್ದಾರೆ. ಕಾಲಗನಾಲಿ ಕರ್ಬುರಕಾಯ ಸ್ವಾಮಿ ತಾನು ವಾಮನ ರೂಪದಲ್ಲಿ ಬಂದು ವಿರಾಟ ರೂಪದಲ್ಲಿ ತನ್ನನ್ನು ತಾನು ತೋರಿಸ್ಕೊಂಡು ಆ ಪವಿತ್ರವಾದಂತಹ ಕಾಲನ್ನು ಬಲಿಯ ತಲೆಯ ಮೇಲೆ ಇಟ್ಟು ಬಲಿಯನ್ನು ಕೂಡ ತುಂಬ ಪವಿತ್ರವನ್ನು ಮಾಡಿಸಿದ್ರು ಅಂತ ಹೇಳುತ್ತೆ. ಹಾಗಾಗಿ ಇಂತಹ ಸ್ವಾಮಿಯ ಚರಣ ಕಮಲವನ್ನು ನಾನು ದರ್ಶನ ಮಾಡಿ ತುಂಬ ಸಂತೋಷವಾಯಿತು ಅಂತ ಹೇಳಿ ಇಲ್ಲಿ ವಾದಿರಾಜರು ಹೇಳ್ತಾರೆ. ಹರೇ ಕೃಷ್ಣ.